ಹೈಟ್ ಕಡಿಮೆ ಆಯ್ತು ಅಂತ ಫೀಲ್ ಮಾಡ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮ್ಗೇನೆ. ಹೈಟ್ ಇನ್ಕ್ರೀಸ್ ಮಾಡ್ಕೊಳಕ್ ಮುಂಚೆ ಕೆಲವೊಂದು ವಿಷಯ ನಿಮಗೆ ಗೊತ್ತಿರಬೇಕು. ನಮ್ಮ ಬೋನ್ಸ್ ಅಲ್ಲಿ ಗ್ರೋತ್ ಪ್ಲೇಟ್ಸ್ ಇರುತ್ತೆ. ಈ ಗ್ರೋತ್ ಪ್ಲೇಟ್ಸ್ ಗ್ರೋತ್ ಆದ್ರೆ ಮಾತ್ರ ನಮ್ಮ ಹೈಟ್ ಇನ್ಕ್ರೀಸ್ ಆಗೋದು. ಇದರ ಗ್ರೋತ್ ಸ್ಟಾಪ್ ಆಯ್ತು ಅಂದ್ರೆ ನಮ್ಮ ಹೈಟ್ ಕೂಡ ಸ್ಟಾಪ್ ಆಗುತ್ತೆ. ಇದು ಬಾಯ್ಸ್ ಅಲ್ಲಿ 21 ಏಜ್ಗೆ ಸ್ಟಾಪ್ ಆದ್ರೆ ಗರ್ಲ್ಸ್ ಅಲ್ಲಿ 18 ಏಜ್ಗೆ ಸ್ಟಾಪ್ ಆಗುತ್ತೆ. ಕೆಲವೊಂದು ರೇರ್ ಕೇಸ್ ಅಲ್ಲಿ ಮಾತ್ರ ಜಾಸ್ತಿ ಆಗ್ಬೋದು. ನೀವು ಕೂಡ ಈ ಏಜ್ ಗ್ಯಾಪ್ ಅಲ್ಲಿ ಇರೋರಾಗಿದ್ರೆ ಈ ಟಿಪ್ಸ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಹೈಟ್ ನ ಇನ್ಕ್ರೀಸ್ ಮಾಡ್ಕೋಬಹುದು. ಮೊದಲನೇದು ಎಕ್ಸರ್ಸೈಸ್ ಮಾಡೋದ್ರಿಂದ ಗ್ರೋತ್ ಹಾರ್ಮೋನ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಮತ್ತೆ ಪೋಸ್ಚರ್ ಕೂಡ ಇಂಪ್ರೂವ್ ಆಗಿ ನೀವು ಟಾಲ್ ಆಗಿ ಕಾಣ್ಬೋದು. ನಂಬರ್ 2, ನ್ಯೂಟ್ರಿಷನ್. ಎಕ್ಸರ್ಸೈಸ್ ಸರಿಯಾಗಿ ನ್ಯೂಟ್ರಿಷನ್ ಕೂಡ ಕೊಡಬೇಕು. ನಿಮ್ಮ ಡಯಟ್ ಅಲ್ಲಿ ಪ್ರೋಟೀನ್, ವಿಟಮಿನ್ಸ್, ಕ್ಯಾಲ್ಸಿಯಂ ಎಲ್ಲ ಸರಿಯಾಗಿದೆ ನೋಡ್ಕೊಳ್ಳಿ. ಮತ್ತೆ ನಿದ್ದೆ, ಅಟ್ಲೀಸ್ಟ್ 7 to 9 ಅವರ್ಸ್ ನಿದ್ದೆ ಮಾಡಬೇಕು. ಬಾಡಿ ಇಲ್ಲಾಂದ್ರೆ ಗ್ರೋ ಆಗೋದಿಲ್ಲ. ನಿಮ್ಮ ಗ್ರೋತ್ ಪ್ಲೇ ಸ್ಟಾಪ್ ಆಗಿದ್ರು ಕೂಡ ನಿಮ್ಮ ಪೋಸ್ಚರ್ ನ ಇಂಪ್ರೂವ್ ಮಾಡ್ಕೊಂಡ್ರೆ ನಿಮ್ಮ ಪ್ರೆಸೆನ್ಸ್ ಇಂಪ್ರೂವ್ ಆಗಿ ನೀವು ಟಾಲ್ ಆಗಿ ಕಾಣ್ತೀರಾ. ಮತ್ತೆ ಈ ವಿಡಿಯೋನ ನಿಮ್ ಕುಳ್ಳಿಗಿರೋ ಫ್ರೆಂಡ್ಸ್ಗೆ ಶೇರ್ ಮಾಡಿ.